ಇವತ್ತು ನನ್ನ ಮಗಳು ಏನು ಮಾಡ್ಕೊಂಡ್ಳು ಗೊತ್ತಾ? ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗಿನ ತಿಂಡಿಗೆ ಮುದ್ದೆ ಸಾರು ಮಾಡಿಕೊಂಡು ಹಾಗೆ ನನ್ನ ಲಂಚ್ ಬಾಕ್ಸ್ಗೆ ಕೂಡ ಪಾಲಕ್ ರೈಸ್ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಅದಕ್ಕೆ ಬೆಳ್ಳುಳ್ಳಿ 2 ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಕೊಂಡು, ಹಾಗೆ ಪಾಲಕ್ ಸೊಪ್ಪೆಲ್ಲ ತೊಳೆದು ಒಂದು ಬಟ್ಲಲ್ಲಿ ಇಟ್ಕೊಂಡು ಬಿಸಿ ನೀರಿಗೆ ಪಾಲಕ್ ಹಾಕಿ ಸ್ವಲ್ಪ ಬೇಯಿಸ್ಕೊಂಡೆ. ಅದು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ತೆರೆಯಾಗಿ ರುಬ್ಕೊಂಡೆ. ಅದೇ ಕುಕ್ಕರ್ಗೆ ಒಂದು 5-6 ಸ್ಪೂನ್ ಎಣ್ಣೆ, ಒಂದು ಪಲಾವ್ ಎಲೆ, ಚಕ್ಕೆ ಲವಂಗ, ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಕೂಡ ಒಂದು 3 ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಸ್ಪೈಸಿಯಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು, ಗರಂ ಮಸಾಲೆ ಇದ್ದರೆ ಗರಂ ಮಸಾಲೆ ಹಾಕ್ಕೋಬೋದು. ಅದು 4 ಐಟಮ್ಸ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡು ಅಕ್ಕಿ ಕೂಡ ಹಾಕಿ ಕಲಿಸ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ನಮಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಕಲಿಸ್ಕೊಂಡೆ. ಒಂದು ಒಂದು ವಿಸಿಲ್ ಬರೋ ಥರ ಕೂಗಿಸ್ಕೋಬೇಕು. ಕುಕ್ಕರ್ ಮುಚ್ಚಳ ಹಾಕಿ ನಾನು ಮತ್ತು ವಿಸಿಲೆಲ್ಲ ಬಂದಿತ್ತು. ಮತ್ತು ಓಪನ್ ಮಾಡಿ ನೋಡಿದ್ರೆ ಪಾಲಕ್ ರೈಸ್ ಕೂಡ ರೆಡಿಯಾಗಿತ್ತು. ತುಂಬ ಚೆನ್ನಾಗಿತ್ತು, ಸ್ಪೆಷಲಾಗಿ ಇತ್ತು. ಬಟ್ ಈ ಥರನೂ ಲಂಚ್ ಬಾಕ್ಸ್ಗೆ ತುಂಬ ಈಸಿ ಆಗುತ್ತೆ. ಡೈಲಿ ಒಂದೇ ಥರ ಮಾಡೋದಕ್ಕಿಂತ ಬೇರೆ ಥರ ಮಾಡೋದು ತುಂಬ ಈಸಿ ಆಗುತ್ತೆ. ಅದಕ್ಕಾಗಿ ನಾನಿವತ್ತು ಬೆಳಗಿನ ತಿಂಡಿಗೆ ಮುದ್ದೆ ಸಾಂಬಾರು ಮಾಡಿಕೊಂಡು ಅದು ಲಂಚ್ ಬಾಕ್ಸ್ಗೆ ಪಾಲಕ್ ರೈಸ್ ಮಾಡಿಕೊಂಡೆ. ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು. ಹಾಗೆ ನಾನು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಮತ್ತು ನಾನು ಫ್ರೆಶ್ ಅಪ್ ಆಗಿ ನನ್ನ ಮಗಳಿಗೂ ಫ್ರೆಶ್ ಅಪ್ ಮಾಡಿ ಮತ್ತು ನಾವಿಬ್ಬರು ರೆಡಿ ಆದ್ವಿ. ನನ್ನ ಮಗಳು ಇವತ್ತು ಒಳ್ಳೆ ಕೆಲಸ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಕ್ಕೋಗಿ ಧೂಪನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ಲು. ಅದು ಸ್ವಲ್ಪ ಇವತ್ತು ಗುರುವಾರ ಅಂತ ನಾನು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗೆಲ್ಲ ನಾನು ಪೂಜೆ ಮಾಡ್ತಾಯಿದ್ದೀನಿ. ನನಗೆ ಸಮಾಧಾನ ಅನಿಸಿದ್ರೆ ಮಾತ್ರನೇ. ಬಟ್ ನನಗೆ ಇವತ್ತು ಗಿಡದಲ್ಲಿ ದಾಸವಾಳ ಕೂಡ ಸಿಕ್ಕಿತ್ತು. ದಾಸವಾಳ ಎಲ್ಲ ಇಕ್ಕಿ ಪೂಜೆ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಏನಪ್ಪ ಅಂದರೆ ಗುರುವಾರ ರಾಯರ ದಿನ ಅಂತ ನಾನು ಗುರುವಾರ ಮಾತ್ರ ಮಿಸ್ ಮಾಡಲ್ಲ ಪೂಜೆ ಎಲ್ಲ. ನನಗೆ ಇಷ್ಟ, ನಮ್ಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ನಾವು ಆ ಥರ ಪೂಜೆ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊತಾ ಇರ್ತೀನಿ. ಬಟ್ ಇವತ್ತು ನಮ್ಮ ಗಿಡದಲ್ಲೇ ದಾಸವಾಳ ಕೂಡ ಬಿಟ್ಟಿತ್ತು. ಅದನ್ನೆಲ್ಲ ನೀರಾಕಿ ಮತ್ತು ದೇವ್ರ ಫೋಟೋಗೆಲ್ಲ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಬಟ್ ಯಾವಾಗ ಅನಿಸುತ್ತೋ ನಾನು ಆ ಟೈಮಲ್ಲೆಲ್ಲ ಪೂಜೆ ಮಾಡ್ತಾಯಿರ್ತೀನಿ. ನನಗೆ ಯಾವಾಗ ಖುಷಿ ಅನಿಸುತ್ತೋ ಆ ಟೈಮಲ್ಲಿ ನಾನು ಪೂಜೆ ಮಾಡೋದು ನನ್ನ ಮಾಮೂಲಿ ಸಹಜನೇ. ಬಟ್ ನಾನು ಬೇರೆ ಫುಡ್ಡು ಮತ್ತು ನಾನು ಡೈಲಿ ವ್ಲಾಗ್ಸ್ ಎಲ್ಲ ಮಾಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಅಂತ ವೀಡಿಯೋಸ್ ಎಲ್ಲ ಕಟ್ ಮಾಡ್ತಾಯಿರ್ತೀನಿ. ಬಟ್ ನಿಮ್ಗೆ ಯಾವ ಥರ ಇರುತ್ತೋ ಗೊತ್ತಿಲ್ಲ, ಬಟ್ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಬಟ್ ನನಗೆ ನನ್ನ ಕಂಫರ್ಟಬಲ್ಗೆ ಇದೇ ಥರ ವೀಡಿಯೋಸ್ ಬೇಕು ಅಂತ ಏನಿಲ್ಲ. ಬಟ್ ನನಗೆ ಯಾವ ಥರ ಇಷ್ಟ ಆಗುತ್ತೋ ನನ್ನ ಕಂಫರ್ಟಬಲ್ ನನಗೆ ಇಷ್ಟ ಆದಂಗೆ ವೀಡಿಯೋಸ್ ಮಾಡ್ತಾಯಿರ್ತೀನಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾನು ಫುಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಬಟ್ ನಾನು ಮುದ್ದೆ ಸಾರು ಅಲ್ಲ, ಬೇರೆ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತಾಯಿರ್ತೀನಿ. ನೀವು ನೋಡ್ಬೋದು. ಬಟ್ ನಾನು ಮನೆಯಲ್ಲಿ ಡೈಲಿ ನಾನು ಯಾವ ಥರ ಮಾಡ್ತೀನೋ ಅದನ್ನು ಮಾತ್ರ ಶೇರ್ ಮಾಡೋದು. ಥ್ಯಾಂಕ್ ಯು. ಬಾಯ್.